ನಮಸ್ಕಾರ. ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಗಡಿಬಿಡಿಯಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಒಂದು ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿ ನೀವು ಮಾಡೋ ಯೋಚನೆ ಒಳಗಿದ್ರೆ ಈ ರೆಸಿಪಿ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈ ಕಡಾಯಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. 3 ಹಣ್ಣು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಏನು ಖಾರ ಇಲ್ಲ, ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಹಣ್ಣು ಮೆಣಸಿನ್ಕಾಯಿ ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯನ್ನಾದರೂ ಹಾಕೋಬಹುದು. 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಹಾಕ್ತಾ ಇದ್ದೀನಿ. ಸೊಪ್ಪು ಹಾಕಬೇಡ್ರಿ, ಕಡ್ಡಿ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. 1 ಸ್ಪೂನ್ ಆಗಷ್ಟೇ ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ತಾ ಇದ್ದೀನಿ. ಇವು ಹುರಿದಿಲ್ರಿ, ಹಸಿ ಶೇಂಗಾ ಅದಾವೆ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಇಲ್ಲಾಂದ್ರೆ 2 ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ರಿ. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. 2 ಟೊಮ್ಯಾಟೋವನ್ನು ದಪ್ಪಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ಗಿಂತನೂ ಕಡಿಮೆಯನ್ನು ಹಾಕಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಮುಚ್ಚಿ ನಾನು ಏನು ಮಾಡ್ತಿದ್ದೀನಿ, ಒಂದು 5ರಿಂದ 6 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಅದೆಲ್ಲ ಹಾಕಿರೋ ಪದಾರ್ಥಗಳು ಸಾಫ್ಟಾಗಿ ಕುದಿಬೇಕು. ಇನ್ನೊಂದು ಪಾತ್ರೆಗೆ 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ದಪ್ಪಾಗಿ ತುರಿದ್ಬಿಟ್ಟು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೀರಿ. ಇದರೊಳಗಿನ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿನಿ. ಈಗಲೂ ಸ್ವಲ್ಪ ನೀರಿತ್ತಂದ್ರೂ ಅದನ್ನು ಹಿಂಡಿ ಬಿಟ್ಟು ಹಾಕ್ತೀನಿ ನೋಡಿರಿ. ಯಾವುದೇ ರೀತಿ ನೀರನ್ನು ಹಾಕ್ಬಿಡ್ರಿ. ಎಲ್ಲ ಈ ತುರಿದು ಬಿಟ್ಟಿರೋ ಆಲೂಗಡ್ಡೆನೂ ಹಿಂಡಿ ಬಿಟ್ಟನೆ ಹಾಕ್ರಿ, ಅಥವಾ ಇದರೊಳಗಿನ ನೀರನ್ನು ಕಂಪ್ಲೀಟಾಗಿ ತೆಗೆದು ಬಿಟ್ಟನೆ ಹಾಕ್ರಿ. 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ತೊಗೊಂಡಿನಿ. ಸಣ್ಣದಾಗಿ ತುರ್ಕೊಬಿಟ್ರಿ, ದಪ್ಪಾಗಿನೇ ತುರಿದ್ಬಿಟ್ಟು ತೊಗೊರಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಮೆಣಸಿನ್ಕಾಯಿನ ಬಿಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಹಾಕೋಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಇಲ್ಲಿ ಪಾವ್ ಬಜ್ಜಿ ಮಸಾಲಾನ ಹಾಕ್ತಾ ಇದ್ದೀನಿ. ನೀವು ಮ್ಯಾಜಿಕ್ ಮಸಾಲಾನು ಹಾಕ್ಬೋದು, ಅಥವಾ ಎರಡೂ ಇಲ್ಲಾಂದ್ರೆ ನೀವು ಇಲ್ಲಿ ಏನು ಮಾಡ್ಬೋದು, ಗರಂ ಮಸಾಲಾನು ಹಾಕೋಬೋದು. ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ನೋಡಿ. ಬಿಳಿ ಎಳ್ಳನ್ನು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಇದೆಲ್ಲ ಹಾಕಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. 1 ಚಿಟಿಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಅರಿಶಿನ ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಎಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಆಗಿದ್ರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡೋಣ್ರಿ, ಅದು ಕುದ್ದಿರ್ತದೆ. ಅದನ್ನು ನೋಡಿ ಫಸ್ಟ್ ನಾನು ಚಟ್ನಿಯನ್ನು ರೆಡಿ ಮಾಡ್ಕೋತೀನಿ ನೋಡಿರಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ ಕುದಿಸಿ ಈ ರೀತಿ ಹಾಕಿರುವ ಎಲ್ಲ ಪದಾರ್ಥಗಳು ಸಾಫ್ಟ್ ಆಗೋವರೆಗೂ ಕುದಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಇಷ್ಟು ನೀರು ಇರಲಿ ರೀ. ಈಗ ಇದನ್ನು ಕಂಪ್ಲೀಟಾಗಿ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ರಿ ನೋಡಿ. ಇದನ್ನು ಫೈನ್ ಪೇಸ್ಟ್ ಥರ ಏನು ಮಾಡಬಾರ್ದು, ರುಬ್ಬಬಾರ್ದು ರೀ. ತರಿಯಾಗಿಯೇ ಗ್ರೈಂಡ್ ಮಾಡಬೇಕು. ಉಪ್ಪಂತೂ ಅವಾಗಲೇ ಹಾಕ್ಕೊಂಡಿವಿ. ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ಕಲ್ಲಿದ್ರೆ ಕಲ್ಲಲ್ಲಿನೂ ಕುಟ್ಟಿಬಿಟ್ಟು ತೊಗೋಬೋದು. ನೋಡಿ, ಮೋಮೋಸ್ ಚಟ್ನಿ ಗದಲೆ ಕಾಣತೈತೆ. ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಚಟ್ನಿ ರೆಡಿ ಆಗಿದ್ರೆ ಇದನ್ನು ಸೈಡಿಗೆ ಇಡೋಣ್ರಿ. ಈಗ ನೋಡಿ, ಅದು ಮಸಾಲೆ ಎಲ್ಲ ಇನ್ನೂವರೆಗೆ ಇಲ್ಲಿ ಉಪ್ಪು ಹಾಕಿಲ್ಲ ನೋಡಿ. ಮಸಾಲೆ ಅಷ್ಟೇ ಹಾಕಿದರೆ ಆಲೂಗಡ್ಡೆನೂ ಸ್ವಲ್ಪ ಸಾಫ್ಟ್ ಆದಂಗೆ ಇದ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ನೀರನ್ನು ಬಳಸ್ತೇನೆ ಮಾಡುವಂಥ ರೆಸಿಪಿ ರೀ. 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ನೀವು ಗೋಧಿ ಹಿಟ್ಟಲೇನೆ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು. ಈಗ ನೀಟಾಗಿ ಮಿಕ್ಸ್ ಮಾಡೋಣ್ರಿ. ಮತ್ತು ನೀರು ಹಾಕ್ದೇ ಅದರಲ್ಲಿನೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ನಾನು ಇನ್ನೂವರೆಗೂ ಮೊಸರು, ಸೋಡಾ, ಈನೋ ಏನನ್ನು ಬಳಸಿಲ್ಲ. ತುಂಬ ಸಿಂಪಲ್ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳಿಂದ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಗಟ್ಟಿಯಾಗಿನೇ ಇರ್ಬೇಕು ರೀ. ಇಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ನಿಮಗೆ ಮೆತ್ತಗಾಗಿತ್ತಂದ್ರೆ ನೀವು ಏನು ಮಾಡಿರಿ, ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಇದೇ ರೀತಿನೇ ಆಗಬೇಕು. ಈಗ ಇದಕ್ಕೊಂದು ಸ್ವಲ್ಪ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ನೋಡಿರಿ. ತುಂಬ ದಪ್ಪಾಗಿನೂ ತಟ್ಟಬೇಡ್ರಿ, ಸ್ವಲ್ಪ ತೆಳುವಾಗಿನೇ ಇರಲಿ. ಅಂದ್ರೆ ಏನಾಗ್ತದೆ, ಒಳಗಡೆ ಮತ್ತು ಹಸಿ ಉಳಿಬಾರ್ದು. ಅದಕ್ಕೆ ಏನು ಮಾಡಿರಿ, ತಿನ್ನಕ್ಕೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿನೇ ತಟ್ಬಿಟ್ಟು ತೊಗೋರಿ. ನೀವು ರೌಂಡಾಗಿಯೇ ತಟ್ಟಬೇಕಂತೇನಿಲ್ಲ. ನಿಮಗೆ ಯಾವ ಶೇಪ್ದಲ್ಲಿ ಇಷ್ಟನ ನೀವು ಅದನ್ನು ಮಾಡ್ಕೋಬೋದು ನೋಡಿ. ನಾನು ರೌಂಡಾಗಿಯೇ ಈ ರೀತಿ ಮಾಡ್ಕೊಂಡಿದ್ದೀನಿ.
ನೋಡಿ ಎರಡನ್ನು ಮಾಡ್ಕೊಂಡಿದ್ದೀನಿ. ಆ ಉಳಿದಿದ್ದನ್ನು ಒಮ್ಮೆಲೇ ರೆಡಿ ಮಾಡ್ಕೊತೀನಿ ರೀ. ನೋಡಿ ಒಮ್ಮೆಲೇ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಣ್ಣೆನೇ ಬೇಡ, ಕಡಿಮೆ ಎಣ್ಣೆ ಬೇಕಂದ್ರೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಲೋ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಬಿಟ್ಟು ತಿನ್ಬೋದು. ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು, ಇಲ್ಲ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈನೂ ಮಾಡ್ಬೋದು. ನಾನು ಒಂದು 5 ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯನ್ನು ಪ್ಯಾನಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ನಾನು ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋತೀನಿ. ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ್ರೂ ಸ್ವಲ್ಪನೂ ಎಣ್ಣೆ ಹಿಡಿಯಲ್ರಿ, ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ, ತುಂಬ ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೀವು ಮಸಾಲೆಗಾಗಿ ಗರಂ ಮಸಾಲನೂ ಹಾಕೋಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕೋಬೋದು. ನಾನು ಪಾವ್ ಭಾಜಿ ಮಸಾಲನ ಹಾಕ್ತಾಯಿದ್ದೀನಿ. ಇಲ್ಲ ನಿಮ್ಮ ಮಕ್ಕಳಿಗೆ ಆರ್ಗ್ಯಾನೋ ಇಷ್ಟ ಅಂದರೆ ನೀವು ಅದನ್ನಾದ್ರೂ ಹಾಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳತ್ತೀನಿ. ನೋಡಿರಿ ಎರಡೂ ಕಡೆ ಏನಾಗಿದ್ರಿ ಈಗ ಫ್ರೈ ಆಗಿದ್ರಿ. ಈಗ ಇದನ್ನು ತಕ್ಕೋತೀನಿ. ನೋಡಿ ತುಂಬ ದಪ್ಪಾಗಿ ತಟ್ರೆ ಮತ್ತು ಒಳಗಡೆ ಹಸಿಯದು ಉಳಿಸ್ಬೇಡ್ರಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಎರಡೂ ಸೈಡ ಚೆನ್ನಾಗಿ ಫ್ರೈ ಮಾಡಿ ತೊಗೊರಿ. ನೋಡಿ ಒಂಚೂರು ಆರ್ಲಿ ರೀ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಒಂಚೂರೂ ಎಣ್ಣೆ ಹಿಡಿದ್ರಲ್ಲ, ತುಂಬ ಕ್ರಿಸ್ಪಿಯಾಗಿನೂ ಬಂದಿರ್ತಾವೆ ರೀ. ಇಲ್ಲೇನು ರವೆ ಬಳಸಿಲ್ಲ, ಅಕ್ಕಿ ಹಿಟ್ಟು ಬಳಸಿಲ್ಲ, ಏನನ್ನೂ ಹಾಕಿಲ್ಲ. ಒಂದೇ 1 ಸ್ಪೂನಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ನಿಮಗೆ ಸಮೀಪದಿಂದನೂ ತೋರ್ಸಾತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಬರೀ ಗೋಧಿ ಹಿಟ್ಟು ಒಂದು 2 ಆಲೂಗಡ್ಡೆ ಇದ್ರೆ ಸಾಕ್ರಿ. ಇದನ್ನು ನೀವೇನು ಮಾಡ್ಬೋದು, ಮಾಡ್ಕೋಬೋದು ನೋಡಿ. ನೋಡಿ ಇದ್ರ ಕ್ರಿಸ್ಪಿನೆಸ್ ನೋಡಿರಿ, ಸೌಂಡ್ದಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿಯಾಗ್ಯಾವತ್ತೆ. ಒಂದು ಚೂರೂ ಎಣ್ಣೆ ಹಿಡ್ದಿರಲ್ಲ. ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ಈ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಈ ಚಟ್ನಿಯನ್ನು ಪೂರಿ, ಪರಾಟ, ದೋಸೆ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ ರೀ. ಇಲ್ಲ ನಿಮಗೆ ಇನ್ನೂ ವೆಜಿಟೇಬಲ್ಸ್ ಬೇರೆ ಯಾವುದರ ಬೇಕು ಜಾಸ್ತಿ ಬೇಕಂದ್ರೂ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಹಾಕಿಬಿಟ್ಟು ಮಾಡ್ಕೋಬೋದು ನೋಡಿರಿ. ನೋಡಿ ಗೋಧಿ ಹಿಟ್ಟನ್ನು ಬಳಸಿ ಮಾಡಿರುವಂಥ, ಗೋಧಿ ಹಿಟ್ಟು 2 ಆಲೂಗಡ್ಡೆನ ಬಳಸಿ ಮಾಡಿರುವ ಕಟ್ಲೆಟ್ ಅಂತಲೂ ಕರಿಬೋದು. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಎಲ್ಲನೂ ಮಾಡ್ಕೊಂಡಿರ್ತೀರಿ. ಅದು ತಿಂದು ಬೇಜಾರಾಗಿತ್ತಂದ್ರೆ ಡಿಫ್ರೆಂಟಾಗಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಗೋಧಿ ಹಿಟ್ಟಿನ ಕಟ್ಲೆಟ್ ಅಂತಲೂ ನೀವು ಕರಿಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.